ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. 2025 ಇನ್ನೇನು ಮುಗಿತಾ ಬಂತು. 2026ಕ್ಕೆ ಕಾಲಿಡುವ ಮುನ್ನ ಒಮ್ಮೆ ಫ್ಲಾಶ್ ಬ್ಯಾಕ್ಗೆ ಹೋಗಿ ಬರೋಣ. ಈ ವರ್ಷ ಕನ್ನಡದ ಹಲವಾರು ತಾರೆಯರು ಸ್ವಂತ ಮನೆಗೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ 2025 ತುಂಬಾನೇ ವಿಶೇಷ. ಈ ವರ್ಷ ಗೃಹ ಪ್ರವೇಶ ನೆರವೇರಿಸಿದ ತಾರೆಯರು ಯಾರ್ಯಾರು ಅಂತ ನೋಡೋದಾದ್ರೆ, ಸ್ವಂತ ಮನೆ ಮಾಡಬೇಕು ಎಂಬ ಕನಸು ಯಾರಿಗೆ ಇರೋಲ್ಲ ಹೇಳಿ. ಆದರೆ ಈಗಿನ ಬೆಲೆ ಏರಿಕೆಯ ಬಿಸಿಯಲ್ಲಿ ಸ್ವಂತ ಮನೆ ಕನಸು ಹಲವರಿಗೆ ಕನಸಾಗಿಯೇ ಉಳಿದಿದೆ. ಆದರೆ 2025 ಹಲವು ತಾರೆಯರ ಪಾಲಿಗೆ ಕನಸು ನನಸಾದ ವರ್ಷ ಇದು. ಈ ವರ್ಷ ಕನ್ನಡದ ಕೆಲ ತಾರೆಯರು ಸ್ವಂತ ಮನೆ ಕಟ್ಟಿಸಿ ಗೃಹ ಪ್ರವೇಶ ನೆರವೇರಿಸಿದ್ದಾರೆ. ಗಾಳಿಪಟ ನಟಿ ಭಾವನಾ ರಾವ್, ಭಾಗ್ಯಲಕ್ಷ್ಮಿ ಸೀರಿಯಲ್ನ ನಟ ಸುದರ್ಶನ್ ರಂಗಪ್ರಸಾದ್, ಕೆಂಡಸಂಪಿಗೆ ನಟಿ ನಿಸರ್ಗ ಮಂಜುನಾಥ್, ಅಣ್ಣಯ್ಯ ಧಾರಾವಾಹಿ ನಟಿ ನಿಶಾ ರವಿಕುಮಾರ್, ಗಿಚ್ಚ ಗಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭಾ ಮತ್ತು ರಾಘವೇಂದ್ರ, ನಟ ದಿಲೀಪ್ ಶೆಟ್ಟಿ ಪಾಲಿಗೆ 2025 ಮರೆಯಲಾರದ ವರ್ಷ. ಯಾಕೆಂದ್ರೆ ಇವರೆಲ್ಲ ತಮ್ಮ ತಮ್ಮ ಸ್ವಂತ ನಿವಾಸಕ್ಕೆ ಕಾಲಿಟ್ಟಿದ್ದು ಇದೇ ವರ್ಷ. ಈ ವರ್ಷದ ಜುಲೈ ತಿಂಗಳಲ್ಲಿ ಭಾಗ್ಯಲಕ್ಷ್ಮಿ ನಟ ಸುದರ್ಶನ್ ರಂಗಪ್ರಸಾದ್, ಸಿನಿಮಾ ನಟಿ ಸಂಗೀತಾ ಭಟ್ ದಂಪತಿ ತಮ್ಮ ನೂತನ ಸ್ವಂತ ಫ್ಲಾಟ್ಗೆ ಕಾಲಿಟ್ಟರು. ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಗೃಹ ಪ್ರವೇಶವನ್ನ ನೆರವೇರಿಸಿದರು. ಅಂದಾಗೆ ತಮ್ಮ ಮನೆಗೆ ಸುಖಾಸ ಎಂದು ದಂಪತಿ ಹೆಸರಿಟ್ಟಿದ್ದಾರೆ. ಇನ್ನು ಗಾಳಿಪಟ ಸಿನಿಮಾ ನಟಿ ಭಾವನಾ ರಾವ್ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸ್ವಂತ ಮನೆ ಕಟ್ಟಿಸಿದ್ದಾರೆ. ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಖ್ಯಾತ ತಾರೆಯರು ಹಾಜರಾಗಿದ್ದರು. ಇನ್ನು ಕನ್ನಡ ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರಿ ಸೌಂದರ್ಯ ಜಗದೀಶ್ ಇದೇ ವರ್ಷ ಹೊಸ ಐಷಾರಾಮಿ ನಿವಾಸಕ್ಕೆ ಕಾಲಿಟ್ಟರು. ತಮ್ಮ ಗೃಹ ಪ್ರವೇಶ ಸಮಾರಂಭವನ್ನ ಸೌಂದರ್ಯ ಜಗದೀಶ್ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಇನ್ನು ಗಟ್ಟಿಮೇಳ ಹಾಗೂ ಅಣ್ಣಯ್ಯ ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿರುವ ನಿಶಾ ರವಿಕೃಷ್ಣನ್ ಸಹ ಇದೇ ವರ್ಷ ತಮ್ಮ ನೂತನ ನಿವಾಸದ ಗೃಹ ಪ್ರವೇಶವನ್ನ ಜರುಗಿಸಿದರು. ತಮ್ಮ ಮನೆಗೆ ವಾಸ್ತವಂ ಎಂದು ನಿಶಾ ರವಿಕೃಷ್ಣನ್ ಹೆಸರಿಟ್ಟಿದ್ದಾರೆ. ಇನ್ನು ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಸಿದ ಹಾಸ್ಯ ಕಲಾವಿದ ಚಂದ್ರಪ್ರಭಾ ತಮ್ಮ ಸ್ವಂತ ಊರಿನಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಟಿಸಿದ್ದಾರೆ. ತಮ್ಮ ಋಷಭ ಕುಟೀರ ಎಂದು ಚಂದ್ರಪ್ರಭಾ ಹೆಸರಿಟ್ಟಿದ್ದಾರೆ. ಗೃಹ ಪ್ರವೇಶ ಸಮಾರಂಭವನ್ನ ಚಂದ್ರಪ್ರಭಾ ಗ್ರ್ಯಾಂಡ್ ಆಗಿಯೇ ನೆರವೇರಿಸಿದ್ದಾರೆ. ಇನ್ನು ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಶೋಗಳಲ್ಲಿ ಹೆಣ್ಣಿನ ವೇಷ ಧರಿಸಿ ರಾಗಿಣಿ ಅಂತಲೂ ಫೇಮಸ್ ಆಗಿರುವ ರಾಘವೇಂದ್ರ ಸಹ ಇದೇ ವರ್ಷ ತಮ್ಮ ಊರಿನಲ್ಲಿ ಸ್ವಂತ ಮನೆ ಕಟ್ಟಿಸಿದರು. ಗೃಹ ಪ್ರವೇಶ ಸಮಾರಂಭಕ್ಕೆ ತಾರೆಯರು ಸಹ ಹಾಜರಾಗಿದ್ದರು. ಇನ್ನು ದುಬೈನಲ್ಲಿದ್ದ ಕೆಲಸ ಬಿಟ್ಟು ಕನ್ನಡ ಕಿರುತೆರೆಗೆ ಕಾಲಿಟ್ಟ ದಿಲೀಪ್ ಶೆಟ್ಟಿ ಬೆಂಗಳೂರಿನಲ್ಲಿ ಸ್ವಂತ ಮನೆಗೆ ಕಾಲಿಟ್ಟಿದ್ದು ಇದೇ ವರ್ಷ. ತಮ್ಮ ಮನೆಗೆ ಧನಲಕ್ಷ್ಮಿ ಎಂದು ದಿಲೀಪ್ ಹೆಸರಿಟ್ಟಿದ್ದಾರೆ. ಇನ್ನು ಕೆಂಡಸಂಪಿಗೆ ಸೀರಿಯಲ್ನಲ್ಲಿ ವಿಲನ್ ಪಾತ್ರ ನಿರ್ವಹಿಸಿದ್ದ ನಿಸರ್ಗ ಮಂಜುನಾಥ್ ಸಹ ಇದೇ ವರ್ಷ ತಮ್ಮ ಸ್ವಂತ ನಿವಾಸಕ್ಕೆ ಕಾಲಿಟ್ಟರು. ತಮ್ಮ ಮನೆಗೆ ವಿನೋ ನಿಸರ್ಗವೇ ಭಾಗ್ಯ ಎಂದು ನಿಸರ್ಗ ಹೆಸರಿಟ್ಟಿದ್ದಾರೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.